ಪಟ್ಟಣದ ಅಭಿವೃದ್ಧಿಗೆ ಹೆಚ್ಚು ಒತ್ತು ನೀಡುವ ನಿಟ್ಟಿನಲ್ಲಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ವೀರೇಶ್ ಅವರು 28,41,11,000 ರೂಪಾಯಿ ಬಜೆಟ್ ಮಂಡನೆ ಮಾಡಿದರು. ಮಾನ್ವಿ ಪಟ್ಟಣದ ಪುರಸಭೆಯ ಸಭಾಭವನದಲ್ಲಿ ಆಡಳಿತ ಸದಸ್ಯರು ಭಾಗವಹಿಸಿ ಕೋರಂ ತೋರಿಸಿದರೆ ವಿರೋಧ ಪಕ್ಷದ ಸದಸ್ಯರು ಇಲ್ಲದೆ ಬಜೆಟ್ ಮಂಡಿಸಲಾಯಿತು. 1,14,000 ಉಳಿತಾಯ ಬಜೆಟ್ ಇದೆ. ಮಾನ್ವಿ ಪಟ್ಟಣದ ಅಭಿವೃದ್ಧಿ ಹೆಚ್ಚಿನ ಆದ್ಯತೆಯನ್ನ ಪುರಸಭೆ ಅಧ್ಯಕ್ಷೆ ಲಕ್ಷ್ಮಿ ಹಾಗೂ ಉಪಾಧ್ಯಕ್ಷೆ ಮೀನಾಕ್ಷಿ ಹಾಗೂ ಆಡಳಿತ ಸದಸ್ಯರು ಹಾಗೂ ವಿರೋಧ ಪಕ್ಷದ ಸದಸ್ಯರ ಸಹಮತದೊಂದಿಗೆ ಸೇವೆ ಮಾಡುತ್ತೇನೆ ಎಂದು ಮುಖ್ಯಾಧಿಕಾರಿ ಪರಶುರಾಮ ದೇವಮಾನೆ ತಿಳಿಸಿದರು. ಹಾಗೂ ಅದರಲ್ಲಿ ಎಲ್ಲ ಒಟ್ಟು ಖರ್ಚು ವೆಚ್ಚಗಳನ್ನು ತೆಗೆದು 1,14,000 ರೂಪಾಯಿಗಳ ಉಳಿತಾಯ ಬಜೆಟನ್ನು ಮಂಡಿಸಲಾಯಿತು. ಬಜೆಟ್ ಮಂಡನೆಯಲ್ಲಿ ಪುರಸಭೆ ಹಿರಿಯ ಸದಸ್ಯರು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಸಲಹೆ ಸೂಚನೆ ಮೇರೆಗೆ ಮುಂಬರುವ 25-26ನೇ ಅವಧಿಯಲ್ಲಿ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡು ಕುಡಿಯುವ ನೀರಿನ ಸಮಸ್ಯೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒತ್ತು ಕೊಟ್ಟು ನಾವು ಮುಂದಿನ ಕಾರ್ಯಕ್ರಮ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 40 ಲಕ್ಷ ಅಲ್ಲಿ ಶೆಡ್ ನಿರ್ಮಾಣ ಮಾಡೋದು ಇಲ್ಲಿವರೆಗೂ ಕಾರ್ಯ ಮಾಡಿ ಈ ಪಟ್ಟಣಕ್ಕೆ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಿಂದ 38 ಲಕ್ಷ 32 ಲಕ್ಷ ವೈಯಕ್ತಿಕ ಶೌಚಾಲಯ ಕಟ್ಟಿಕೊಳ್ಳಿ. ಅದು ಪ್ರಕ್ರಿಯೆ ನೀವು ಅರಾಪುರಿ ಹೇಳಿದ್ರೆ 1 ವರ್ಷ ಆಯ್ತು. ನಾವು ಎಲ್ಲ ಕೌನ್ಸಿಲರ್ ಬೆನಿಫಿಷರೀಸ್ ಇದುವರೆಗೂ ಏನಿಲ್ಲ ವೈಯಕ್ತಿಕ ಸರ್ ಅಮೌಂಟ್ ಅಲ್ಲೇ ಕೊಳ್ತಿದೆ. ಆಮೇಲೆ ನೀವು ಮಾಜಿ ಅಧ್ಯಕ್ಷರು Hey!